ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೇನೆ. ನನ್ನ ಯೂಟ್ಯೂಬ್ ಚಾನಲಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನೊಂದು ಸಂಭ್ರಮದ ವಿಚಾರ ಮಾತಾಡೋಕ್ಕೆ ಬಂದಿದ್ದೇನೆ. ನನಗೊಂದೇ ಅಲ್ಲ, ಇಡೀ ಭಾರತದ ಜನತೆಗೆ ತುಂಬಾ ಖುಷಿ ಕೊಡುವ, ತುಂಬಾ ಸೌಭಾಗ್ಯದ ಸಂಭ್ರಮದ ವಿಷಯ ಏನು ಅಂತ ಗೊತ್ತಾಗಿರ್ಬೋದು. ಇದೇ ತಿಂಗಳ 22ನೇ ತಾರೀಕಿಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆಗಲಿಕ್ಕಿದೆ. ರಾಮಲಲ್ಲನ ವಿಗ್ರಹ ಪ್ರಾಣ ಪ್ರತಿಷ್ಠೆ ಆಗಲಿಕ್ಕಿದೆ. 16ನೇ ಶತಮಾನದಲ್ಲಿ ಆಕ್ರಮಣಗೊಂಡ ನಂತರ 500 ವರ್ಷದ ಇತಿಹಾಸ ಇದೆ ಇದು. ಹಾಗೆ 4 ಲಕ್ಷಕ್ಕಿಂತ ಅಧಿಕ ಜನರ ತ್ಯಾಗ, ಹೋರಾಟ ಮತ್ತು ಕೋಟಿ ಜನರ ಪ್ರಾರ್ಥನೆ ಕೊನೆಗೂ ಫಲ ಕೊಡಲಿಕ್ಕಿದೆ. ಅಯೋಧ್ಯೆಯಲ್ಲಿ ರಾಮನ ಹುಟ್ಟಿದ ಸ್ಥಳದಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆಗಲಿಕ್ಕಿದೆ. ರಾಮಲಲ್ಲನ ವಿಗ್ರಹ ಪ್ರತಿಷ್ಠಾಪನೆ ಆಗಲಿಕ್ಕಿದೆ. ತುಂಬ ಸೌಭಾಗ್ಯದ ವಿಚಾರ, ಸಂತೋಷದ ವಿಚಾರ. ನೋಡ್ಕೊಂಡು ಬನ್ನಿ. ಸರಯೂ ನದಿಯ ತಟದಲ್ಲಿದೆ ಶ್ರೀರಾಮನ ಹುಟ್ಟಿದ ಊರು ಅಯೋಧ್ಯೆ. ಶ್ರೀರಾಮ ಹುಟ್ಟಿದ ಸ್ಥಳದಲ್ಲಿ ಅದ್ಭುತವಾಗಿ ನಿರ್ಮಾಣಗೊಳ್ತಾ ಇದೆ ನೋಡಿ ರಾಮ ಮಂದಿರ. ಕೋಟಿ ಜನತೆಯ ಪ್ರಾರ್ಥನೆಯ ಪ್ರತೀಕ ಇದು. ಈಗ ಬೃಹತ್ ಕಂಬಗಳಿಂದ, ಪಿಲ್ಲರ್ಗಳಿಂದ ನಿರ್ಮಾಣವಾಗುವ ಈ ರಾಮ ಮಂದಿರದ ನೋಟ ಹೀಗಿದೆ ನೋಡಿ. ದೇಶದ ವಿವಿಧ ಭಾಗಗಳಿಂದ ಭಕ್ತರು ಬಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿರ್ಮಾಣದ ಕೆಲಸದಲ್ಲಿ ತೊಡಗಿದ್ದಾರೆ. ರಾಮ ಜಪ ಮಾಡ್ತಾ, ರಾಮನನ್ನು ನೆನೆತಾ ಈ ಕೆಲಸವನ್ನು ನಿಷ್ಕಲ್ಮಶ ಹೃದಯದಿಂದ, ನಿಸ್ವಾರ್ಥದಿಂದ ಮಾಡ್ತಿದ್ದಾರೆ ನೋಡಿ. ಎಷ್ಟು ಸಂತೋಷದಿಂದ ಮಾಡ್ತಿದ್ದಾರೆ ನೋಡಿ. ನಮ್ಮೆಲ್ಲರ ಪ್ರಾರ್ಥನೆಯ ಪ್ರತೀಕವೇ ಈ ರಾಮ ಮಂದಿರ. ಇದು 3 ಅಂತಸ್ತುಗಳನ್ನು ಒಳಗೊಂಡಿದ್ದು, ಮೊದಲನೇ ಅಂತಸ್ತಿನಲ್ಲಿ 400 ಅಷ್ಟು ಜನರು ಆರಾಮವಾಗಿ ನಿಂತ್ಕೊಂಡು ಪ್ರಾರ್ಥನೆ ಮಾಡುವಷ್ಟು ಜಾಗವನ್ನು ಹೊಂದಿದೆ ನೋಡಿ. ಈ ಬೃಹತ್ ಮಂದಿರ ಸಂಪೂರ್ಣವಾಗಿ ಭಾರತೀಯರಿಂದ, ಭಾರತದ ತಂತ್ರಜ್ಞಾನದಿಂದಲೇ ನಿರ್ಮಾಣಗೊಳ್ತಿದೆ ನೋಡಿ. ಈ ರಾಮ ಮಂದಿರವನ್ನು ಕಟ್ಟಿದ್ದು ಬರೀ ಸಿಮೆಂಟು, ನಮ್ಮ ಮನೆಗಳನ್ನೆಲ್ಲ ಕಟ್ತಾರಲ್ಲ ಆ ರೀತಿ ಸಿಮೆಂಟು ಕಬ್ಬಿಣದಿಂದಲ್ಲ, ಕಲ್ಲಿನಿಂದಲೇ ಇಂಟರ್ಲಾಕ್ ಮಾಡಿ ಮಂದಿರವನ್ನು ಕಟ್ತಾ ಇದ್ದಾರೆ. ನಮ್ಮ ಮನೆಗಳು ಒಂದು 100 ವರ್ಷ ಆಯಸ್ಸನ್ನು ಹೊಂದಿದರೆ ಈ ರೀತಿಯಿಂದ ನಿರ್ಮಾಣಗೊಂಡ ಈ ದೇವಸ್ಥಾನ, ಈ ಮಂದಿರ 1000 ವರ್ಷದಷ್ಟು ಆಯಸ್ಸನ್ನು ಹೊಂದಿದೆ. ಏನೂ ಆಗಲ್ಲ, ಸರಿಯಲ್ಲ, ಹೇಗಿತ್ತು ಹಾಗೇ ಇರುತ್ತೆ. ಯಾವುದೇ ರೀತಿಯ ಒಂದು ರಿನೋವೇಷನ್ ಆಗಲಿ, ಮೇಂಟೆನೆನ್ಸ್ ಆಗಲಿ ಬೇಡ. ತುಂಬ ಅಂದರೆ ತುಂಬ ಹೆಮ್ಮೆಯ ವಿಚಾರ ಅಂದರೆ ಈ ರಾಮಲಲ್ಲನ ಒಂದು ಮೂರ್ತಿ ಇದೆಯಲ್ಲ, ಅದನ್ನು ಕೆತ್ತಿದ ಶಿಲ್ಪಿ ನಮ್ಮ ಕನ್ನಡಿಗ. ಅದು ನಿಜಕ್ಕೂ ತುಂಬ ಹೆಮ್ಮೆಯ ವಿಚಾರ. ಯಾಕಂದರೆ ಅಯೋಧ್ಯೆಯ ಶ್ರೀರಾಮನ ಒಂದು ಮೂರ್ತಿಯನ್ನು ಕೆತ್ತಿದವರು ನಮ್ಮ ಕನ್ನಡದ ಜನ ಅಂದರೆ ಹೆಮ್ಮೆಯ ವಿಚಾರ ಅಲ್ವಾ. ಅವರು ಯಾರೆಂದರೆ ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು. ಅರುಣ್ ಯೋಗಿರಾಜ್ ಅವರು ಮೈಸೂರಿನವರು. ಅವರು MBA ಪದವೀಧರರು. ಕೆಲಸಕ್ಕೆ ಸೇರಿಕೊಂಡಿದ್ದರು. ಆದರೆ ಅವರ ಮನೆತನದ ಒಂದು ಉದ್ಯೋಗ ಇದೆ ಅಲ್ವಾ, ಇದು ಅವರನ್ನು ಬಿಡಲಿಲ್ಲ. ಅವರು ಈ ಕೆಲಸವನ್ನೇ ಮುಂದುವರಿಸ್ಕೊಂಡು ಹೋದರು. 5 ತಲೆಮಾರಿನಿಂದ ಅವರ ಮನೆತನದವರು ಶಿಲ್ಪಿಗಳು, ತುಂಬ ಪ್ರಖ್ಯಾತರು ಎಲ್ಲರೂ ಕೂಡ. ಹಾಗೆ ಈ ಅಯೋಧ್ಯೆಯಲ್ಲಿ ರಾಮಲಲ್ಲನ ಒಂದು ಮೂರ್ತಿಯನ್ನು ಮಾಡುವಾಗ 10 ಜನರಲ್ಲಿ 3 ಜನರು ಫೈನಲ್ ಆಗಿ ಸೆಲೆಕ್ಟ್ ಆದರು. ಯಾಕಂದರೆ ಅವರು ಕೂಡ ಒಂದು ಪರೀಕ್ಷೆಗಳನ್ನು ಮಾಡ್ತಾರಲ್ವ. ಹಾಗೆ ಆ ಪ್ರಖ್ಯಾತರಲ್ಲಿ ಮೂವರಲ್ಲಿ ಇವರು ಒಬ್ಬರು ಕೂಡ. ಒಬ್ಬರು ನಮ್ಮ ಮೈಸೂರಿನ ಅರುಣ್ ಯೋಗಿರಾಜ್ ಅವರು, ಮತ್ತೊಬ್ಬರು ರಾಜಸ್ಥಾನದ ಸತ್ಯನಾರಾಯಣ ಪಾಂಡೆ ಅವರು, ಇನ್ನೊಬ್ಬರು ಇಡಗುಂಜಿಯ GL ಭಟ್ ಅನ್ನೋರು. ಹಾಗೆ ಈ 3 ಜನರಿಗೆ ವಿಗ್ರಹವನ್ನು ಮಾಡುವ ಕೆಲಸವನ್ನು ಒಪ್ಪಿಸಲಾಗಿತ್ತು. ಹಾಗೆ ಟ್ರಸ್ಟಿನವರ ಪ್ರಕಾರ ಕೆಲವೊಂದು ನಿರ್ಬಂಧನೆಗಳಿರುತ್ತೆ. ಈ ಕೆಲಸವನ್ನು ಶುರು ಮಾಡೋಕ್ಕಿಂತ ಮುಂಚೆ ಕಂಕಣವನ್ನು ಕಟ್ತಾರೆ. ಮತ್ತು 6 ತಿಂಗಳ ಟೈಮನ್ನು ಕೊಟ್ಟಿದ್ದರು. ಕೆಲಸಕ್ಕೆ ಹೋಗುವಾಗಲೂ ರಾಮ ಜಪ ಮಾಡಬೇಕು, ಬರುವಾಗಲೂ ರಾಮ ಜಪ ಮಾಡಬೇಕು, ಇಡೀ ದಿನ ಅದರಲ್ಲೇ ಇರಬೇಕು, ಆಹಾರ ನಿಬಂಧನೆಗಳು ಹೀಗೆಲ್ಲ ಇತ್ತು. ಎಲ್ಲವನ್ನೂ ಪಾಲಿಸಿಕೊಂಡು
ಅಷ್ಟು ತಪಸ್ಸಿನಂಗೆ ಈ ಶಿಲ್ಪಿಗಳು ವಿಗ್ರಹವನ್ನು ರೆಡಿ ಮಾಡಿದರು. ಅದರಲ್ಲಿ ಸೆಲೆಕ್ಟ್ ಆದದ್ದು ನಮ್ಮ ಕನ್ನಡಿಗ ಅರುಣ್ ಯೋಗಿರಾಜ್ ಅವರು. ತುಂಬ ಹೆಮ್ಮೆಯ ವಿಷಯ ನಿಜಕ್ಕೂ. ವಿಗ್ರಹವನ್ನು ಮಾಡೋ ಮೊದಲು ಈ ಕಲ್ಲು ಕೂಡ ಸಿಕ್ಕಿದ್ದು ಎಲ್ಲಿ ಗೊತ್ತಾ? ಮೈಸೂರು ತಾಲೂಕಿನ HD ಕೋಟೆಯ ಹಾರೋಹಳ್ಳಿ ಗ್ರಾಮದಲ್ಲಿ ರಾಮದಾಸ್ ಅನ್ನುವರ ಒಂದು ತೋಟದಲ್ಲಿ ಈ ಕಲ್ಲಿತ್ತಂತೆ. 10 ಅಡಿ ಆಳದಲ್ಲಿತ್ತಂತೆ. ಲಕ್ಷಾಂತರ ವರ್ಷದಿಂದ ಇದ್ದದ್ದು ಇದು. ಹಾಗೆ ಸಿಕ್ಕಿದ ಕಲ್ಲು. ಈ ಕಲ್ಲನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಗೊತ್ತಾದದ್ದು ಕೃಷ್ಣಶಿಲೆ ಅಂತ. ಯಾಕಂದರೆ ವಿಗ್ರಹ ಮಾಡಲಿಕ್ಕೆ ಸೆಲೆಕ್ಟ್ ಆಗೋ ಮುನ್ನ ಈ ಕಲ್ಲನ್ನು ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಕೋಲಾರದಲ್ಲಿ ದ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಅಲ್ಲೆಲ್ಲ ಪರೀಕ್ಷೆಗಳನ್ನೆಲ್ಲ ಮಾಡಿ ಫೈನಲಿ ಸೆಲೆಕ್ಟ್ ಆದದ್ದು. ಅದರಲ್ಲಿ 3 ಕಲ್ಲುಗಳನ್ನು ನೋಡಿದ್ರು ಆ್ಯಕ್ಚುಲಿ. ಕೃಷ್ಣಶಿಲೆ ಮತ್ತು ಅಮೃತಶಿಲೆ ಮತ್ತು ಸಾಲಿಗ್ರಾಮ. ಸಾಲಿಗ್ರಾಮ ಮತ್ತು ಅಮೃತಶಿಲೆಗಿಂತ ಕೃಷ್ಣಶಿಲೆ ಯೋಗ್ಯವಾದದ್ದು ಅಂತಾಯಿತು. ಯಾಕಂದರೆ ಕೃಷ್ಣಶಿಲೆಯಲ್ಲಿ ಒಂದು ಪ್ರಮುಖವಾದ ಗುಣ ಇದೆ. ಏನಪ್ಪ ಅಂದರೆ ಇದು ಬೇರೆ ವಸ್ತುಗಳ ಜೊತೆಗೆ ರಿಯಾಕ್ಟ್ ಮಾಡಲ್ಲಂತೆ. ಈಗ ವಿಗ್ರಹ ಮಾಡಿ ಆದ ಮೇಲೆ ಅದಕ್ಕೆ ಪೂಜೆ ಮಾಡುವಾಗ ಅರಿಶಿನ, ಕುಂಕುಮ, ವಿಭೂತಿ, ಹಾಲು, ಮೊಸರು ಏನೆಲ್ಲ ಅಭಿಷೇಕ ಮಾಡೇ ಮಾಡ್ತಾರಲ್ವ, ಕುಂಕುಮ ಹಚ್ಚುತ್ತಾರೆ. ಆದರೆ ಅದರಿಂದ ಇದು ರಿಯಾಕ್ಟ್ ಆದರೆ ಮತ್ತೆ ಸವದು ಹೋಗುತ್ತೆ ಮೂರ್ತಿ. ಇದೆಲ್ಲ ಪ್ರಾಬ್ಲಮ್ಗಳಿರುತ್ತಲ್ವ. ಆದರೆ ಈ ಕೃಷ್ಣಶಿಲೆಯಲ್ಲಿ ಅಂಥದ್ದೇನೂ ರಿಯಾಕ್ಷನ್ ಆಗದ ಒಂದು ಶಿಲೆ ಇದು. ಅದಕ್ಕೋಸ್ಕರ ಫೈನಲಿ ಅವರು ಕೃಷ್ಣಶಿಲೆಯನ್ನೇ ಸೆಲೆಕ್ಟ್ ಮಾಡಿದರು. ಫೈನಲಿ ನಮ್ಮ ಅರುಣ್ ಯೋಗಿರಾಜ್ ಅವರು ಮಾಡಿದ ವಿಗ್ರಹ ಸೆಲೆಕ್ಟ್ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಮ್ಮ ರಾಮಲಲ್ಲನ ವಿಗ್ರಹ ಫೈನಲಿ ಪ್ರತಿಷ್ಠಾಪನೆಯಾಗಲಿದೆ. ಇನ್ನು ಕಲ್ಲು ಸಿಕ್ಕ ಜಾಗ ಇದೆಯಲ್ಲ, ಮೈಸೂರು ತಾಲೂಕಿನ ಹಾರೋಹಳ್ಳಿ ಗ್ರಾಮದಲ್ಲಿ, ಅಲ್ಲಿಯ ಗ್ರಾಮಸ್ಥರು ಕೂಡ ಎಷ್ಟು ಸಂತೋಷಪಟ್ಟರು ಅಂದರೆ ನ್ಯೂಸ್ ಚಾನಲ್ಗಳಲ್ಲಿ ತೋರಿಸ್ತಾ ಇದ್ದರು. ಅವರ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಖುಷಿಯಿಂದ. ಯಾಕಂದರೆ ಅವರಿಗೂ ಒಂದು ಧನ್ಯತಾ ಭಾವ. ಯಾಕಂದರೆ ಅಯೋಧ್ಯೆಯ ರಾಮನ ವಿಗ್ರಹ ನಮ್ಮ ಭೂಮಿಯಿಂದ ತಗೊಂಡು ಹೋದ ಕಲ್ಲಿಂದ ಅನ್ನೋದು ಒಂದು ಸೌಭಾಗ್ಯ ಅಲ್ವಾ. ಹಾಗೆ ಎಲ್ಲರಿಗೂ ಕೂಡ ತುಂಬಾ ಖುಷಿ. ಎಲ್ಲ ಕಡೆ ಸಂಭ್ರಮ, ಇಡೀ ಭಾರತದಲ್ಲೇ ಸಂಭ್ರಮ. ಹಾಗೆ ನನಗೆ ಎಷ್ಟು ಸಂತೋಷ ಅಂದರೆ ನಮ್ಮ ಕನ್ನಡದ ಜನರಿಂದ ಈ ಒಂದು ವಿಗ್ರಹ ಆಯ್ತಲ್ಲ ಅಂತ ತುಂಬಾ ಸಂತೋಷ. ಈ ಒಂದು ಊರಿನಲ್ಲೂ ಅಕ್ಷತೆಯನ್ನು ಹಂಚುತ್ತಾ ಇದ್ದಾರೆ. ಅಕ್ಷತೆ ಕಾಳು, ಅಕ್ಕಿ ಕಾಳಿನಲ್ಲಿ ಮಾಡ್ತಾರಲ್ವ ಅಕ್ಷತೆ ಅಂತ. ರಾಮ ಜಪ ನಡೀತಾ ಇದೆ. ರಾಮಲಲ್ಲನ ವಿಗ್ರಹ ರೆಡಿ ಆದದ್ದು ಕೂಡ ಕನ್ನಡ ನಾಡಿನ ಕಲ್ಲಿನಿಂದನೇ. ಹಾಗೆ ರಾಮಲಲ್ಲನ ವಿಗ್ರಹವನ್ನು ಕೆತ್ತಿದ ಶಿಲ್ಪಿ ಕೂಡ ನಮ್ಮ ಕನ್ನಡಿಗರೇ, ಅರುಣ್ ಯೋಗಿರಾಜ್ ಅವರು. ಮತ್ತು ನಾವು ಕೂಡ ಕನ್ನಡಿಗರು, ಕನ್ನಡ ನಾಡಲ್ಲಿ ಜನಿಸಿದ್ದೇವೆ. ತುಂಬ ಹೆಮ್ಮೆಯ ವಿಚಾರ, ಖುಷಿಯಾಗತ್ತೆ ನಮಗೂ ಕೂಡ. ಮತ್ತು ಈ ರಾಮ ಮಂದಿರದ ಲೋಕಾರ್ಪಣೆ ಮತ್ತು ರಾಮಲಲ್ಲನ ವಿಗ್ರಹದ ಪ್ರಾಣ ಪ್ರತಿಷ್ಠೆ, ಪ್ರತಿಯೊಂದು ಕೆಲಸಗಳು ಕೂಡ ಇಷ್ಟು ವರ್ಷದ ಒಂದು ಕಾಯುವಿಕೆ, ಪರಿಶ್ರಮ, ಪ್ರಾರ್ಥನೆ, ಜನರ ತ್ಯಾಗ ಎಲ್ಲವೂ ಕೂಡ ಸುಸೂತ್ರವಾಗಿ ಒಂದು ರಾಮ ಮಂದಿರದ ಕಾರ್ಯ ನೆರವೇರಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ನೀವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿ. ಎಲ್ಲರೂ ಹೇಳೋಣ, ಜೈ ಸೀತಾರಾಮ್, ಜೈ ಶ್ರೀರಾಮ್.